Hello my dear friends and my dear students, welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ವಿಡಿಯೋ ಅಲ್ಲಿ ನಾವು ಕ್ಲಾಸ್ 9ನೇ ಈ ಕ್ಲಾಸ್ ಇದೆ. ಈ ಕ್ಲಾಸ್ ಬಂದ್ಬಿಟ್ಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮೇಲೆ ಇದೆ. ಸೊ ಮತ್ತೆ ಈ ಕ್ಲಾಸ್ ಅಲ್ಲಿ ನಾವು ಸ್ಯಾನಿಟರಿ ಲ್ಯಾಂಡ್ ಫಿಲ್ಲಿಂಗ್ ಅಂದ್ರೆ ಏನು, ಅದರದ್ದು ಏನೇನು ಇಂಪಾರ್ಟೆನ್ಸ್ ಇದೆ ಅದ್ರ ಬಗ್ಗೆ, ಮತ್ತೆ ಸೈಟ್ ಸೆಲೆಕ್ಷನ್ ಆಫ್ ಲ್ಯಾಂಡ್ ಫಿಲ್ ಯಾವ ತರ ಮಾಡ್ತಾರೆ, ಇವು ಎರಡು ಟಾಪಿಕ್ ನ ಇನ್ ಡೆಪ್ತ್ ಡೀಟೇಲ್ ಅಲ್ಲಿ ಕಲಿಯೋಣ. ಸೊ ಯಾರು ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಯಾರು ಇನ್ನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ರೈಟ್, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು. ವಿಡಿಯೋ ನೋಡ್ತಾ ಇದ್ದೀರಾ, ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನು ನಮಗೂ ಚೆನ್ನಾಗಿ ಅನ್ಸುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಫ್ರೀ ಇದೆ ತಾನೆ, ಮಾಡ್ಬೋದು ತಾನೆ ನೀವೆಲ್ಲರೂ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್. ನೋಡಿ, ಸೊ ಸ್ಯಾನಿಟರಿ ಲ್ಯಾಂಡ್ ಫಿಲ್ಲಿಂಗ್ ಅಂದ್ರೆ ಏನು, ಅವ್ರ ಲ್ಯಾಂಡ್ ಫಿಲ್ಲಿಂಗ್ ಅಂದ್ರೆ ಏನು. ಸೊ ಅದಕ್ಕೆ ಒಂದು ಸಿಂಪಲ್ ಆಗಿರೋ ಕಾನ್ಸೆಪ್ಟ್ ನಿಮ್ಗೆ ಹೇಳ್ತೀನಿ ನೋಡಿ. ಈಗ ನಮ್ಮ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ನಿಮಗೆಲ್ಲ ಹೇಳ್ಕೊಟ್ಟಿದ್ದೆ. ಏನ್ ಹೇಳ್ಕೊಟ್ಟಿದ್ದೆ? ಸಾಲಿಡ್ ವೇಸ್ಟ್ ನಾವೇನ್ ಮಾಡ್ತೀವಿ, ಫಸ್ಟ್ ಕಲೆಕ್ಷನ್ ಮಾಡ್ತೀವಿ. ಕಲೆಕ್ಷನ್ ಮಾಡಿದ್ಮೇಲೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ರೈಟ್, ಟ್ರಾನ್ಸ್ಪೋರ್ಟ್ ಮಾಡಿದ್ಮೇಲೆ ಅದನ್ನ ಟ್ರಾನ್ಸ್ಫರ್ ಸ್ಟೇಷನ್ಗೆ ಅಥವಾ ನಿಯರ್ ಬೈ ಸ್ಟೇಷನ್ಗೆ ತಂದು ಡಂಪ್ ಮಾಡ್ತಾರೆ. ರೈಟ್, ಆ ಡಂಪಿಂಗ್ ಯಾರ್ಡ್ ಇಂದ ಅಥವಾ ಆ ಟ್ರಾನ್ಸ್ಫರ್ ಸ್ಟೇಷನ್ ಇಂದ ಏನು ಪರ್ಮನೆಂಟ್ ಪಾಯಿಂಟ್ಗೆ ಆರ್ ಒಂದು ಪರ್ಮನೆಂಟ್ ಪ್ಲೇಸ್ ಅಲ್ಲಿ ಏನು ನಮ್ಮ ಸಾಲಿಡ್ ವೇಸ್ಟ್ ನ ಡಂಪ್ ಮಾಡ್ತಾರೆ ಇನ್ ವಿತ್ ಯೂಸಿಂಗ್ ಆಫ್ ಇಂಜಿನಿಯರಿಂಗ್ ಫೆಸಿಲಿಟೀಸ್ ಅಂಡ್ ಇನ್ ಎ ಸಿಸ್ಟಮೆಟಿಕ್ ಮ್ಯಾನರ್. ರೈಟ್, ಸೊ ಅದನ್ನೇ ನಾವು ಸ್ಯಾನಿಟರಿ ಲ್ಯಾಂಡ್ ಫಿಲ್ಲಿಂಗ್ ಅಂತ ಅನ್ಬೋದು. ನೋಡೋಣ ಬನ್ನಿ. ಸೊ ಲ್ಯಾಂಡ್ ಫಿಲ್ಸ್ ಹ್ಯಾವ್ ಬಿನ್ ಮೋಸ್ಟ್ ಎಕನಾಮಿಕಲ್ ಅಂಡ್ ಎನ್ವೈರನ್ಮೆಂಟಲ್ ಅಕ್ಸೆಪ್ಟಬಲ್ ಮೆಥಡ್ ಫಾರ್ ದ ಡಿಸ್ಪೋಸಲ್ ಆಫ್ ಸಾಲಿಡ್ ವೇಸ್ಟ್. ಸೊ ನೋಡಿ, ಆ ಸಾಲಿಡ್ ವೇಸ್ಟ್ಗೆ ತುಂಬಾ ಮೆಥಡ್ಸ್ ಇದೆ. ಮೆಥಡ್ಸ್ ಬಗ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಓಷನ್ ಡಂಪಿಂಗ್ ಇದೆ, ಓಪನ್ ಡಂಪಿಂಗ್ ಇದೆ, ಆಯ್ತಾ. ಅದಾದ್ಮೇಲೆ ತುಂಬಾ ಮೆಥಡ್ಸ್ ಇದೆ. ಅದರಲ್ಲಿ ಇದು ಒಂದೇ ಮೆಥಡ್ ಯಾಕೆ ಇಷ್ಟೊಂದು ಫೇಮಸ್ ಇದೆ ಅಂತಂದ್ರೆ, ಎಕನಾಮಿಕಲು ಇದೆ, ಎನ್ವೈರನ್ಮೆಂಟಲ್ ಅಕ್ಸೆಪ್ಟಬಲ್ ಮೆಥಡು ಇದೆ. ಅದಕ್ಕೆ ಇದನ್ನ ನಾವು ಯೂಸ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇರೋದು. ಫಸ್ಟ್ ಪಾಯಿಂಟ್ ಅದೇ ಇದೆ. ರೈಟ್, ಸೊ ಇವನ್ ವಿತ್ ದ ಇಂಪ್ಲಿಮೆಂಟೇಷನ್ ಆಫ್ ದಿ ವೇಸ್ಟ್ ರಿಡಕ್ಷನ್, ರೀಸೈಕ್ಲಿಂಗ್, ಟ್ರಾನ್ಸ್ಫಾರ್ಮೇಶನ್. ನೋಡಿ, ಇದನ್ನ ರೀಸೈಕಲ್ ಮಾಡ್ಬೋದು. ಯಾವ ತರ? ಫಾರ್ ಎಕ್ಸಾಂಪಲ್, ಈಗ ಸಾಲಿಡ್ ವೇಸ್ಟ್ ಇರುತ್ತೆ, ಅದರಲ್ಲಿ ಏನೇನ್ ಮಟೀರಿಯಲ್ ಇರುತ್ತೆ ಅದನ್ನ ನಾವು ರೀಸೈಕಲ್ ಮಾಡಿದ್ರೆ ಒಂದು ವಾಲ್ಯೂಮು ಕಮ್ಮಿ ಆಗುತ್ತೆ. ಅದಾದ್ಮೇಲೆ ಇನ್ನೊಂದೇನಂತಂದ್ರೆ ಆ ಮಟೀರಿಯಲ್ ರೀಸೈಕಲ್ ಆಗುತ್ತೆ. ಸೊ ಇದನ್ನ ನೀವು ಸ್ಯಾನಿಟರಿ ಲ್ಯಾಂಡ್ ಫಿಲ್ ಡಂಪ್ ಸೈಟ್ ಅಲ್ಲಿ ಮಾಡಬಹುದು. ರೈಟ್, ಸೊ ಟ್ರಾನ್ಸ್ಫಾರ್ಮೇಶನ್ ಟೆಕ್ನಾಲಜೀಸ್, ಡಿಸ್ಪೋಸಲ್ ಆಫ್ ರೆಸಿಡ್ಯೂಯಲ್ ಸಾಲಿಡ್ ವೇಸ್ಟ್ ಸ್ಟಿಲ್ ರಿಮೇನ್ಸ್ an important component of an integrated solid waste ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ. ನೋಡಿ, ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಅಂದ್ರೆ, ಸೊ ನೀವು ಸಾಲಿಡ್ ವೇಸ್ಟ್ ನ ಯಾವ ತರ ಮ್ಯಾನೇಜ್ ಮಾಡ್ತೀರಾ, ಅದನ್ನ ಯಾವ ತರ ಡಿಸ್ಪೋಸ್ ಮಾಡ್ತೀರಾ, ಮತ್ತೆ ಯಾವ ತರ ಅದನ್ನ ರೀಸೈಕಲ್ ಮಾಡ್ತೀರಾ. ಸೊ ಇದು ಕಂಪ್ಲೀಟ್ ಏನಿದೆ ಇದನ್ನೇ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಅಂತ ಅನ್ಬೋದು. ಓಕೆ, ಗೊತ್ತಾಯ್ತಾ? ಸೊ ಲ್ಯಾಂಡ್ ಫಿಲ್ ಮ್ಯಾನೇಜ್ಮೆಂಟ್ ಇನ್ ಕಾರ್ಪೊರೇಟ್ ಪ್ಲಾನಿಂಗ್, ಡಿಸೈನ್, ಆಪರೇಷನ್, ಕ್ಲೋಸರ್ ಅಂಡ್ ಪೋಸ್ಟ್ ಕ್ಲೋಸರ್ ಕಂಟ್ರೋಲ್ ಆಫ್ ಲ್ಯಾಂಡ್ ಫಿಲ್ಸ್ ಅಂತ ಹೇಳ್ತಾ ಇರೋದು. So, based on the past experience throughout the world, the form of sanitary landfill has been proved most economical and acceptable method for the disposal of solid waste. ಇದು ತುಂಬಾ ಎಕನಾಮಿಕಲ್ ಆಗಿರುತ್ತೆ ಕಂಪೇರ್ಡ್ ಟು ಅದರ್ ಮೆಥಡ್. ರೈಟ್, ಸೊ ಅದಕ್ಕೆ ಇದನ್ನ ಎಲ್ಲರೂ ಅಡಾಪ್ಟ್ ಮಾಡ್ತಾರೆ, ಎಲ್ಲ ಸಿಟೀಸ್ ಅಡಾಪ್ಟ್ ಮಾಡುತ್ತೆ. ಸೊ ಓಪನ್ ಡಂಪಿಂಗ್, ಇದನ್ನ ನಾವು ಮಾತಾಡ್ತಾ ಇರೋದು ಓಪನ್ ಡಂಪಿಂಗ್ ಬಗ್ಗೆ. ಸೊ ಡಿಸ್ಕಸ್ ಫ್ರಮ್ ದ ಸ್ಯಾನಿಟರಿ ಲ್ಯಾಂಡ್ಫಿಲ್ ಈಸ್ ಸ್ಟಿಲ್ ಯೂಸ್ ಇನ್ ದ ಪಾರ್ಟ್ಸ್ ಆಫ್ ಅವರ್ ಕಂಟ್ರಿ. ಬಟ್ ಈಗ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ಪಾಪ್ಯುಲೇಷನ್ ನೋಡಿ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ. ಪಾಪ್ಯುಲೇಷನ್ ಇಂದ ಏನಾಗುತ್ತೆ, ವೇಸ್ಟ್ ಜನರೇಷನ್ ಜಾಸ್ತಿ ಆಗುತ್ತೆ. ಓಕೆ, ಸೊ ವೇಸ್ಟ್ ಜನರೇಷನ್ ಜಾಸ್ತಿ ಆದ್ರೆ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಲ್ಯಾಂಡ್ ಫಿಲ್ ಸೈಟ್ಸ್ ತುಂಬಾ ಕಮ್ಮಿ ಇರುತ್ತೆ, ನಮ್ಮ ಹತ್ರ ಸ್ಪೇಸ್ ಕಮ್ಮಿ ಇರುತ್ತೆ ತಾನೆ ಲ್ಯಾಂಡ್ ಫಿಲ್ ಮಾಡೋಕೆ. ಅದಾದ್ಮೇಲೆ ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಇಶ್ಯೂಸ್ ತುಂಬಾ ಆಗ್ತಿದೆ ಇವಾಗ, ಗೊತ್ತಾಯ್ತಾ. ಸೊ ಈ ಕಾರಣದಿಂದ ಸ್ವಲ್ಪ ಈಗ ಓಪನ್ ಡಂಪಿಂಗ್ ನ ತುಂಬಾ ಕಷ್ಟ ಆಗ್ತಾ ಇದೆ ಮಾಡೋಕೆ, ಗೊತ್ತಾಯ್ತಾ. ಸೊ ಸ್ಯಾನಿಟರಿ ಲ್ಯಾಂಡ್ ಫಿಲ್ಲಿಂಗ್ ಬಗ್ಗೆ ನಮ್ಗೆ ಗೊತ್ತಾಗಿದೆ. ಸಿಂಪ್ಲಿ ಒಂದು ಏನಂತಂದ್ರೆ ವೇಸ್ಟ್ ನ ಒಂದು ಕಲೆಕ್ಟ್ ಮಾಡಿ, ಟ್ರಾನ್ಸ್ಪೋರ್ಟ್ ಮಾಡಿ, ಒಂದು ಟ್ರಾನ್ಸ್ಫರ್ ಸ್ಟೇಷನ್ ಅಲ್ಲಿ ಡಂಪ್ ಮಾಡಿ, ಮತ್ತು ಅಲ್ಲಿಂದ ಪರ್ಮನೆಂಟ್ ಒಂದು ಪಾಯಿಂಟ್ಗೆ ಏನ್ ನಾವು ಡಂಪ್ ಮಾಡ್ತೀವಲ್ಲ ಅದನ್ನೇ ನಾವು ಲ್ಯಾಂಡ್ ಫಿಲ್ ಸೈಟ್ಸ್ ಅಂತ ಅಂತೀವಿ. ಡನ್. ಈಗ ನೋಡಿ, ಸೊ ನಿಮ್ ಸ್ಕ್ರೀನ್ ಮೇಲೆ ಇವಾಗ ಕಾಣಿಸ್ತಾ ಇದೆ, ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದು ಏನಿದೆ ಅಂದ್ರೆ, ಸಿಸ್ಟಮೆಟಿಕ್ ವ್ಯೂ ಥ್ರೋ ಎ ಸ್ಯಾನಿಟರಿ ಲ್ಯಾಂಡ್ ಫಿಲ್. ಸ್ಯಾನಿಟರಿ ಲ್ಯಾಂಡ್ ಫಿಲ್ ನ ಈಗ ವೇಸ್ಟ್ ನ ತಗೊಂಡೋಗಿದ್ದಾರೆ, ತಗೊಂಡೋಗ್ಬಿಟ್ಟು ಅದು ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಯಾವ ತರ
ಹಾಕ್ತೀರಾ, ಯಾವ ತರ ಪ್ಲೇಸ್ ಮಾಡ್ತೀರಾ, ಮತ್ತೆ ಸ್ವಲ್ಪ ಟೆಕ್ನಿಕಲ್ ಟರ್ಮ್ಸ್ ಏನಿದೆ ಅಂತ ಹೇಳ್ತಾರೆ. ಸೊ ನೋಡಿ, ಈಗ ಇಲ್ಲಿ ಏನಾಗಿದೆ ಗೊತ್ತಾ, ಈ ನಿಮ್ ಸ್ಕೆಚ್ ಇದೇನು ಕಾಣಿಸ್ತಾ ಇದೆ ಅಂದ್ರೆ ಇದು ಒನ್ ಟೈಪ್. ಇದು ಏನಿದೆ ಅಂದ್ರೆ ಇದೆಲ್ಲ ಈ ತರ ಏನಿದೆ ನೋಡಿ, ಇದು ಈ ತರ ಕಾಣಿಸ್ತಾ ಇದೆ. ಸೊ ಅದರಲ್ಲೂ ಈ ತರ ಇದೆ, ಆಮೇಲೆ ಈ ತರ ಇದೆ. ಸೊ ಇಲ್ಲಿ ಏನಿದೆ ಮಧ್ಯೆ ಎಲ್ಲ ಇದು ದಿಸ್ ಇಸ್ ಅ ಸಾಲಿಡ್ ವೇಸ್ಟ್. ಓಕೆ, ಇಲ್ಲಿ ಮಧ್ಯೆ ಏನಿದೆ ನೋಡಿ ಇದೆಲ್ಲ. ಸೊ ಈಗ ನಾನು ನೋಡಿ ಈ ತರ ಮಾಡ್ತಾ ಇದೀನಿ ನೋಡಿ. ಸೊ ಇದೆಲ್ಲ ಸಾಲಿಡ್ ವೇಸ್ಟ್ ಇದೆ. ದಿಸ್ ಈಸ್ ಆಲ್ ಸಾಲಿಡ್ ವೇಸ್ಟ್. ಈ ಸೆಲ್ ಅಂತ ಏನ್ ಬರ್ದಿರೋದಿದೆ ನೋಡಿ, ಇದು ಸಾಲಿಡ್ ವೇಸ್ಟ್. ಇದು ಕೆಳಗಡೆ ಒಂದು ಗ್ರೌಂಡ್ ಲೆವೆಲ್ ಇದೆ ಅಂತ ತಿಳ್ಕೊಳ್ಳೋಣ ಇಲ್ಲಿ. ಸೊ ದಿಸ್ ಇಸ್ ಎ ಗ್ರೌಂಡ್ ಲೆವೆಲ್. ಸೊ ಇದು ಏನಿದೆ ಸೆಲ್ಸ್ ಇದೆ. ಸೆಲ್ ಅಂದ್ರೆ ಒಂದು ಸಾಲಿಡ್ ವೇಸ್ಟ್ ಏನಂತಂದ್ರೆ ಒಂದು ಬಾಕ್ಸ್ ತರ ಮಾಡೋದು, ರೈಟ್. ನೋಡಿ, ಸ್ಟ್ರೇಟ್ ಮಾಡಕ್ ಬರೋದಿಲ್ಲ ಯಾವತ್ತು. ನೀವು ಸ್ಟ್ರೇಟ್ ಎಷ್ಟಂತ ಮಾಡ್ತೀರಾ, ರೈಟ್. ಸ್ಟ್ರೇಟ್ ಮಾಡ್ಬೇಕಂತಂದ್ರೆ ಅದು ನಿಲ್ಲೋದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ಇನ್ಕ್ಲೈನ್ ಮಾಡ್ತಾರೆ, ಸ್ಲೋಪ್ ಅಲ್ಲಿ ಮಾಡ್ತಾರೆ. ನೀವು ನೋಡ್ಬೋದು ಇಲ್ಲಿ ಸ್ಲೋಪ್ಸ್ ಇದೆ, ರೈಟ್. ಸೊ ಈ ಸಾಲಿಡ್ ವೇಸ್ಟ್ ನ ಡಿಫ್ರೆಂಟ್ ಸೆಲ್ಸ್ ಅಲ್ಲಿ ಮಾಡ್ತಾರೆ, ಅಂದ್ರೆ ಒಂದೊಂದು ಬಾಕ್ಸ್ ಟೈಪ್. ಆ ಬಾಕ್ಸ್ ನ ನಾನು ಸೆಲ್ ಅಂತ ಅಂತೀನಿ, ರೈಟ್. ಇದೊಂದು ಸೆಲ್ 1, ಸೆಲ್ 2, ಸೆಲ್ 3, ಸೆಲ್ 4 ಈ ತರ ಅನ್ಬೋದು, ಗೊತ್ತಾಯ್ತಾ. ಆಮೇಲೆ ಇಲ್ಲಿ ಫೈನಲ್ ಸೆಲ್ ಅಂತ ಬರುತ್ತೆ. ಫೈನಲ್ ಸೆಲ್ ಯಾಕಿರುತ್ತೆ ಏನಿಲ್ಲ ಮುಂದೆ ನೋಡೋಣ, ರೈಟ್. ಸೊ ಈಗ ಇದು ಸಾಲಿಡ್ ವೇಸ್ಟ್ ಇದೆ. ಇದೇನ್ ಲೇಯರ್ ಇದೆ ನೋಡಿ, ಇದು ಈ ಲೇಯರ್ ಏನಂತಾರೆ ಗೊತ್ತಾ, 2 feet ಫೈನಲ್ ಅರ್ತ್ ಕವರ್. ಅಂದ್ರೆ ಮಣ್ಣು ಇರುತ್ತಲ್ಲ, ಮಣ್ಣು ಸಾಯಿಲ್ ಇಂದ ಇದನ್ನ ಮುಚ್ತಾರೆ ಇಲ್ಲಿ. ಸೊ ಕಂಟಿನ್ಯೂಸ್ ಆಗಿ ಇದನ್ನ ಈ ತರ ಮುಚ್ತಾರೆ, ಗೊತ್ತಾಯ್ತಾ. ಸೊ ಇದನ್ನ ಮುಚ್ತಾರೆ ಅಂದ್ರೆ ಸಾಲಿಡ್ ವೇಸ್ಟ್ ಮೇಲೆ ಇಲ್ಲಿ ಸ್ಲೋಪ್ ಅಲ್ಲಿ ಅಪ್ಲೈ ಮಾಡ್ತಾರೆ ಇದ್ರ ಮೇಲೆ, ಗೊತ್ತಾಯ್ತಾ. ಅಪ್ಲೈ ಮಾಡಿದಾಗ ಯಾವುದೇ ತರ ಮಳೆ ಬರ್ಲಿ, ಗಾಳಿ ಬರ್ಲಿ, ಏನೇ ಬರ್ಲಿ, ಅದು ಇಲ್ಲಿಂದ ಹೊರಗಡೆ ಹೋಗೋದಿಲ್ಲ. ಇಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಯಾವುದೇ ತರ ಚಾನ್ಸ್ ಅದಕ್ಕೆ ಬಿಡೋದಿಲ್ಲ, ರೈಟ್. ಸೊ ಅದಕ್ಕಿಂತ ಮುಂಚೆ ನೀವು ಈ ಕಡೆ ಬಂದಾಗ ಈ ಸೈಡ್ ಅಲ್ಲಿ ನೋಡಿ, ಇಲ್ಲಿ ಲಿಫ್ಟ್ ಅಂತ ಒಂದಿದೆ. ಅಂದ್ರೆ ಸಾಲಿಡ್ ವೇಸ್ಟ್ ಏನ್ ಹೈಟ್ ಇರುತ್ತೆ ನೋಡಿ, ಅದನ್ನ ಲಿಫ್ಟ್ ಅಂತ ಕರಿತೀವಿ, ರೈಟ್. ಸೊ ಇದು ಲಿಫ್ಟ್ 1, ಲಿಫ್ಟ್ 2, ಫೈನಲ್ ಲಿಫ್ಟ್ ಅಂತಾನು ಅನ್ಬೋದು, ಗೊತ್ತಾಯ್ತಾ. ಸೊ ಇಲ್ಲಿ ಇನ್ನೊಂದಿದೆ ಡೈಲಿ ಕವರ್ ಅಂತ. ಡೈಲಿ ಕವರ್ ಅಂದ್ರೆ ಏನು ಗೊತ್ತಾ, ಈಗ ಒಂದು ಪರ್ಟಿಕ್ಯುಲರ್ ಸಾಲಿಡ್ ವೇಸ್ಟ್ ನೀವು ಈ ತರ ಇಲ್ಲಿ ಅಪ್ಲೈ ಮಾಡಿದೀರಾ, ಅಂದ್ರೆ ಈ ತರ ಇಲ್ಲಿ ಸಿಸ್ಟಮೆಟಿಕ್ ಡಂಪ್ ಮಾಡಿದೀರಾ, ಲ್ಯಾಂಡ್ ಫಿಲ್ ಅಲ್ಲಿ ತಂದ್ಬಿಟ್ಟು ಡಂಪ್ ಮಾಡಿದೀರಾ. ಸೊ ಡಂಪ್ ಮಾಡಿದ ತಕ್ಷಣ ಡೈಲಿ ಕವರ್ ಏನಿರುತ್ತೆ ಅಂದ್ರೆ ಈಗೇನು ನೀವು ಮಣ್ಣು ಏನಿದ್ರನ್ನ ಪ್ಯಾಕಿಂಗ್ ಮಾಡ್ತೀರಾ, ರೈಟ್. ಸೊ ಆ ಸಾಲಿಡ್ ವೇಸ್ಟ್ ಗೆ ಪ್ಯಾಕ್ ಮಾಡಿಬಿಡ್ತೀರಾ, ಅದೇ ಡೈಲಿ ಕವರ್, ಗೊತ್ತಾಯ್ತಾ. ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ, ಟೆರೆಸ್ ಅಂತ ಇದೆ. ಟೆರೆಸ್ ಆಸ್ ಎ ರಿಕ್ವೈರ್ಡ್ ಬೆಂಚ್, ರೈಟ್. ಈ ಟೆರೆಸ್ ಯಾಕೆ ಬೇಕು ಏನಿಲ್ಲ. ಸೊ ಈ ಕಂಟಿನ್ಯೂಸ್ ಆಗಿ ನೀವು ಸ್ಲೋಪ್ ತಗೊಂಡು ಹೋದ್ರೆ, ಈ ತರ ಕಂಟಿನ್ಯೂಸ್ ಆಗಿ ತಗೊಂಡು ಹೋದ್ರೆ ಏನಾಗುತ್ತೆ, ಸೊ ಕಂಟಿನ್ಯೂಸ್ ಆಗಿ ತಗೊಂಡು ಹೋದ್ರೆ ಸ್ಲೋಪ್ಗೆ ಸ್ಟೆಬಿಲಿಟಿ ಬರೋದಿಲ್ಲ. ಸೊ ಈ ಸ್ಟೆಬಿಲಿಟಿನ ಮೇಂಟೈನ್ ಮಾಡೋಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಬೆಂಚ್ ಅಂತ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅ ಬೆಂಚ್, ಗೊತ್ತಾಯ್ತಾ. ಐ ಹೋಪ್ ನಿಮ್ಗೆ ಸ್ವಲ್ಪ ಪಾಯಿಂಟ್ಸ್ ಆದ್ರೂ ಗೊತ್ತಾಗಿದೆ. ಈಗ ನಾವೇನ್ ಮಾಡೋಣ ಅಂದ್ರೆ ಒಂದೊಂದು ಪಾಯಿಂಟ್ ನ ತಗೊಂಡ್ಬಿಟ್ಟು ಡಿಟೇಲ್ ಅಲ್ಲಿ ತಿಳ್ಕೊಳ್ಳೋಣ ವಿತ್ ಈ ಸ್ಕೆಚ್ ನ ಇಲ್ಲೇ ಇಟ್ಬಿಟ್ಟು ಬನ್ನಿ. ಲ್ಯಾಂಡ್ ಫಿಲ್ ಅಂದ್ರೆ ಏನು. ಫಸ್ಟ್, landfills are the physical facility used for the disposal of residual solid waste in the surface soils of the earth. landfill ಬಗ್ಗೆ ಹೇಳಿದೀನಿ, ನಾವು ಜಾಸ್ತಿ ತಲೆ ಏನು ಕೆಡಿಸ್ಕೊಳ್ಳೋದು ಬೇಡ, ಮತ್ತೆ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ, ಯಾಕಂದ್ರೆ ಲ್ಯಾಂಡ್ಫಿಲ್ ಬಗ್ಗೆ ನಾಲೆಜ್ ಬಂದಿದೆ. ನೆಕ್ಸ್ಟ್, ಸ್ಯಾನಿಟರಿ ಲ್ಯಾಂಡ್ಫಿಲ್ ಅಂದ್ರೆ ಏನು. ವಾಟ್ ಯು ಮೀನ್ ಬೈ ಸ್ಯಾನಿಟರಿ ಲ್ಯಾಂಡ್ಫಿಲ್, ರೈಟ್. an operation in which the waste to be disposed of the compacted and covered with a layer of soil. Waste is disposed of and compacted and covered with a layer of soil at the end of each day operation. ಅದಕ್ಕೆ ಸ್ಯಾನಿಟರಿ ಲ್ಯಾಂಡ್ಫಿಲ್ ಅಂತೀವಿ. an operation in which waste to be disposed of, ಡಿಸ್ಪೋಸ್ ಮಾಡ್ತೀವಿ ಅಂದ್ರೆ ಡಂಪ್ ಮಾಡ್ತೀವಿ, ಕಾಂಪ್ಯಾಕ್ಟ್ ಮಾಡ್ತೀವಿ, ಸಾಯಿಲ್ ಲೇಯರ್ ಇಂದ ಡೈಲಿ ಕವರ್ ಮಾಡ್ತೀವಿ. ಸೊ ಅದೇ ಸ್ಯಾನಿಟರಿ ಲ್ಯಾಂಡ್ಫಿಲ್. when disposal site has reached its ultimate capacity, ಅಂದ್ರೆ ಈಗ ಆ ಲ್ಯಾಂಡ್ಫಿಲ್ ಅಲ್ಲಿ ಸ್ಪೇಸ್ ಇಲ್ಲ, ಅದು ಅಲ್ಟಿಮೇಟ್ ಕೆಪಾಸಿಟಿ ಆಗಿದೆ. ಆಲ್ ಡಿಸ್ಪೋಸಲ್ ಆಪರೇಷನ್ಸ್ ಹ್ಯಾವ್ ಬಿನ್ ಕಂಪ್ಲೀಟೆಡ್. ಫೈನಲ್ ಲೇಯರ್ ಆಫ್ 2 feet ಮೋರ್ ಆಫ್ ಕವರ್ ಮಟೀರಿಯಲ್ ಈಸ್ ಅಪ್ಲೈಡ್. ಕಂಪ್ಲೀಟ್ ಆಗಿದೆ ಅಂತಂದ್ರೆ ಅಲ್ಲಿ 2 feet ಕವರ್ ಮಟೀರಿಯಲ್ ನ ಅಪ್ಲೈ ಮಾಡ್ತಾರೆ. ಕವರ್ ಮಟೀರಿಯಲ್ ಎಲ್ಲಿದೆ, ಇಲ್ಲಿ ಕವರ್ ಮಟೀರಿಯಲ್ ನೋಡಿ. ಸೊ ಫೈನಲ್ ಅರ್ತ್ ಕವರ್ ಆನ್ ದ ಸ್ಲೋಪ್, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ನೋಡಿ 2 feet ಫೈನಲ್ ಅರ್ತ್ ಕವರ್ ಆನ್ ದ ಸ್ಲೋಪ್. ಇದು ಎಕ್ಸ್ಟ್ರೀಮ್ ಔಟ್ಸೈಡ್ ನ 2 feet ಇರುತ್ತೆ, ಗೊತ್ತಾಯ್ತಾ. ಸೆಕ್ಯೂರ್ ಲ್ಯಾಂಡ್ಫಿಲ್ಸ್ ಅಂದ್ರೆ ಏನು. ಸೆಕ್ಯೂರ್ ಲ್ಯಾಂಡ್ಫಿಲ್ ಅಂದ್ರೆ ಏನಂದ್ರೆ ಲ್ಯಾಂಡ್ಫಿಲ್ಸ್ ಫಾರ್ ದ ಡಿಸ್ಪೋಸಲ್ ಆಫ್ ಹಜಾರ್ಡಸ್ ವೇಸ್ಟ್. ನಾವು ವಾಟ್ ಯು ಮೀನ್ ಬೈ ಹಜಾರ್ಡಸ್ ವೇಸ್ಟ್. ಹಜಾರ್ಡಸ್ ವೇಸ್ಟ್ ವಿ ಕಾಲ್ ಇಟ್ ಆಸ್ ಎನ್ ಮೆಡಿಕಲ್ ವೇಸ್ಟ್. ಇದನ್ನ ನಾವು ಮೆಡಿಕಲ್ ವೇಸ್ಟ್ ಅಂತ ಅನ್ಬೋದು, ಗೊತ್ತಾಯ್ತಾ.
ಸೊ ಆ ಮೆಡಿಕಲ್ ವೇಸ್ಟ್ ನ ನೀವು ಡಿಸ್ಪೋಸ್ ಆಫ್ ಮಾಡೋಕೆ ಒಂದು ಸೆಕ್ಯೂರ್ ಲ್ಯಾಂಡ್ ಫಿಲ್ ಅಂದ್ರೆ ಒಂದು ತುಂಬಾ ಪ್ರೊಟೆಕ್ಷನ್ ಇರೋ ಸ್ಪೇಸ್ ಅಲ್ಲಿ ಮಾಡ್ಬೇಕಾಗುತ್ತೆ. ನಾರ್ಮಲ್ ಇದ್ರ ತರ ಮಾಡೋಕ್ ಆಗೋದಿಲ್ಲ, ತುಂಬಾ ಕೇರ್ ತಗೊಳ್ಬೇಕಾಗುತ್ತೆ. ಅದನ್ನ ಮೆಡಿಕಲ್ ವೇಸ್ಟ್ ಆರ್ ಹಜಾರ್ಡಸ್ ವೇಸ್ಟ್ ಸೆಕ್ಯೂರ್ ಲ್ಯಾಂಡ್ ಫಿಲ್ ಅನ್ನೋದು. ನೆಕ್ಸ್ಟ್ ಸೆಲ್ ಅಂತ ಬರುತ್ತೆ. ಸೆಲ್ ಯಾವುದು ಇದು ನೋಡಿ, ಒಂದೊಂದು ಸೆಲ್ ಅಂತ ಹೇಳಿದ್ದೆ ಅಲ್ಲ ತಾನೆ ನಾನು, ಅದು. ಸೊ ಇಟ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ದ ವಾಲ್ಯೂಮ್ ಆಫ್ ದಿ ಮಟೀರಿಯಲ್ ಪ್ಲೇಸ್ ಇನ್ ಲ್ಯಾಂಡ್ ಫಿಲ್ ಡ್ಯೂರಿಂಗ್ ಒನ್ ಆಪರೇಟಿಂಗ್ ಪೀರಿಯಡ್, ಯೂಶುವಲಿ 1 day. ಅಂದ್ರೆ ಒಂದೊಂದು ದಿವಸ, ಇದು ಒಂದ್ ದಿವಸ, ಇದೊಂದು ದಿವಸ, ಇದೊಂದು ದಿವಸ, ಒಂದೊಂದು ದಿವಸಗೆ ಒಂದೊಂದು ಸೆಲ್ ಅಂತ ನಾವು ಕಾಮನ್ ಆಗಿ ಹೇಳೋದು ಅವರು, ಗೊತ್ತಾಯ್ತಾ? ಸೊ ಇಟ್ ಇನ್ಕ್ಲೂಡ್ಸ್ ದ ಸಾಲಿಡ್ ವೇಸ್ಟ್ ಡಿಪಾಸಿಟೆಡ್ ಅಂಡ್ ಆಲ್ಸೋ ಡೈಲಿ ಕವರ್ ಮಟೀರಿಯಲ್ ಸರೌಂಡಿಂಗ್ ಇಟ್. ಸೊ ಇದು ಫುಲ್ ಕಂಪ್ಲೀಟ್ ಆದ್ಮೇಲೆ 2 feet ಡೈಲಿ ಕವರಿಂಗ್ ಮಟೀರಿಯಲ್ ಇದ್ದೇ ಇರುತ್ತೆ, ಗೊತ್ತಾಯ್ತಾ? ಡೈಲಿ ಕವರಿಂಗ್ ಮಟೀರಿಯಲ್ ಇಲ್ಲಿ ನೋಡಿ, ಡೈಲಿ ಕವರ್ ಅಂತ ಇದೆ, ರೈಟ್? ಸೊ ಇಲ್ಲಿ 2 feet ಫೈನಲ್ ಅರ್ತ್ ಕವರ್ ಇದೆ ಇದು. ಸೊ ಡೈಲಿ ಕವರ್ ಇಲ್ಲಿ ಒಳಗಡೆ ಇದೆ. ಓಕೆ, ಬನ್ನಿ ನೆಕ್ಸ್ಟ್. ಸೊ ಡೈಲಿ ಕವರ್ ಅಂದ್ರೇನು? ಈಗ ಡೈಲಿ ಕವರ್ ಅಂತ ಹೇಳ್ತಾ ಇದ್ದಾರೆ ಸರ್. ಡೈಲಿ ಕವರ್ ಅಂದ್ರೇನು? ಯೂಶುವಲಿ ಕನ್ಸಿಸ್ಟ್ ಆಫ್ 3 to 12 inches, right? Native soil or alternative materials such as compost that are applied to the working faces of the landfill at the end of each operating period. 3 to 12 inches ಇರುತ್ತೆ ಇದು. 3 to 12 inches ಯಾವುದು? ಡೈಲಿ ಕವರ್. ಸೊ ಇದು ಒಂದೊಂದು ದಿವಸ ಏನೇನಾಗುತ್ತೆ ಅದು ಮಧ್ಯೆ ಇರುತ್ತೆ, ಮೀಡಿಯೇಟ್, ಒಂದು ಟೈಪ್ ಆಫ್ ಮಿಡಲ್ ಅಲ್ಲಿ ಇರುತ್ತೆ. ಇದು ಫೈನಲ್, ಇದಾದ್ಮೇಲೆ ನಾವು ಇನ್ನು ಇಲ್ಲಿ ಸಾಲಿಡ್ ವೇಸ್ಟ್ ಬರೋದಿಲ್ಲ. ಬಟ್ ಇಲ್ಲಿ ಮುಂದ್ಗಡೆ ಬರೋದಿದೆ ಅಂದ್ರೆ ಸೊ ಮತ್ತೆ ಇಲ್ಲಿ ಏನ್ ಮಾಡ್ಬೇಕು? 3 to 12 inches ಸಾಯಿಲ್ ನ ಏನಂದ್ರೆ ಕವರಿಂಗ್ ಮಾಡ್ಬೇಕಾಗುತ್ತೆ ಸಾಲಿಡ್ ವೇಸ್ಟ್ಗೆ, ಗೊತ್ತಾಗ್ತಿದೆಯಲ್ಲ? ಸೊ ಅದೇ ತರ ಇದನ್ನ ನೆನಪಿಡಿ, ಡೈಲಿ ಕವರ್. ಲಿಫ್ಟ್ ಅಂದ್ರೆ ಏನು? ಲಿಫ್ಟ್ ಅಂತಂದ್ರೆ ಡೆಪ್ತ್ ಎಷ್ಟಾಗ್ತಾ ಇದೆ ಅದನ್ನೇ ನಾವು ಲಿಫ್ಟ್ ಅಂತೀವಿ. ಎ ಕಂಪ್ಲೀಟ್ ಲೇಯರ್ ಆಫ್ ಸೆಲ್ಸ್ ಓವರ್ ದ ಆಕ್ಟಿವ್ ಏರಿಯಾ ಆಫ್ ದಿ ಲ್ಯಾಂಡ್ ಫಿಲ್. ಟಿಪಿಕಲ್ ಲ್ಯಾಂಡ್ ಫಿಲ್ಸ್ ಆರ್ ಕಂಪ್ರೆಸ್ಡ್ ಆಫ್ ಸೀರೀಸ್ ಆಫ್ ಲಿಫ್ಟ್, ಗೊತ್ತಾಯ್ತಾ? ಸೊ ಇದನ್ನ ನಾವು ಲಿಫ್ಟ್ ಅಂತೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಈಸ್ ಎ ಕಾಲ್ಡ್ ಆಸ್ ಲಿಫ್ಟ್. ಹೈಟ್ ಎಷ್ಟು ಬರ್ತಾ ಇದೆ ಅದನ್ನ ನಾವು ಲಿಫ್ಟ್ ಅನ್ಬೋದು. ಬೆಂಚ್ ಆರ್ ಟೆರೆಸ್. ಈಗ ಬೆಂಚ್ ಆರ್ ಟೆರೆಸ್ ಅಂದ್ರೆ ಏನು? ಬೆಂಚ್ ಆರ್ ಟೆರೆಸ್ ಈಸ್ ಕಾಮನ್ಲಿ ಯೂಸ್ ವೇರ್ ದ ಹೈಟ್ ಆಫ್ ದ ಲ್ಯಾಂಡ್ ಫಿಲ್ ಎಕ್ಸೀಡ್ಸ್ 50 to 75 feet. 75 feet ವರೆಗೂ ನಿಮ್ದು ಸ್ಲೋಪ್ ನೀವು ಮಾಡಿದಿರಾ, ಮೇಂಟೈನ್ ಮಾಡಿದಿರಾ ಸರ್. ಬೆಂಚಸ್ ಆರ್ ಯೂಸ್ ಟು ಮೇಂಟೈನ್ ದ ಸ್ಲೋಪ್ ಸ್ಟೆಬಿಲಿಟಿ ಆಫ್ ದ ಲ್ಯಾಂಡ್ ಫಿಲ್. ಸೊ ಎಲ್ಲಿದೆ? ಇಲ್ಲಿ ನೋಡಿ, ಇಲ್ಲಿದೆ. ಸೊ ಇದು, ಸೊ ಈ ಸ್ಪೇಸ್ ಏನಿದೆಯಲ್ಲ, ಸೊ ಇದನ್ನ ನಾನು ಬೆಂಚ್ ಅಂತ ಕರಿತೀನಿ. ಇದು ಯಾಕೆ ಮಾಡ್ತಾರೆ ಅಂದ್ರೆ ಕಂಟಿನ್ಯೂಸ್ ಆಗಿ ಸ್ಲೋಪ್ ತಗೊಂಡೋದ್ರೆ ಸ್ಲೋಪ್ ಸ್ಟೆಬಿಲಿಟಿ ಬರೋದಿಲ್ಲ. ಮೇಲ್ಗಡೆ ಇರೋ ಎಲ್ಲ ಸಾಲಿಡ್ ವೇಸ್ಟ್ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ, ಇದು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಈ ತರ ಬೆಂಚ್ ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಾ? ಎಲ್ಲಿದೆ? ಇಲ್ಲಿದೆ. ಸ್ಲೋಪ್ ಸ್ಟೆಬಿಲಿಟಿ ಫಾರ್ ದ ಪ್ಲೇಸ್ಮೆಂಟ್ ಆಫ್ ಸರ್ಫೇಸ್ ವಾಟರ್ ಡ್ರೈನೇಜ್ ಚಾನಲ್ಸ್ ಅಂಡ್ ಫಾರ್ ದ ಲೊಕೇಶನ್ ಆಫ್ ಲ್ಯಾಂಡ್ ಫಿಲ್ ಗ್ಯಾಸ್ ರಿಕವರಿ ಪೈಪಿಂಗ್. ಇಲ್ಲಿ ನೋಡಿ, ಈ ಲ್ಯಾಂಡ್ ಫಿಲ್ ಅಲ್ಲಿ ತುಂಬಾ ಗ್ಯಾಸ್ ರಿಕವರಿನೂ ಆಗುತ್ತೆ. ಯಾಕೆ? ಗ್ಯಾಸ್ ಫಾರ್ಮೇಶನ್ ಆಗೇ ಆಗುತ್ತೆ. ಅದು ರಿಕವರಿ ಮಾಡ್ಕೊಳ್ಳಕ್ಕೆ ಈ ತರ ಪೈಪ್ ಏನ್ ಇನ್ಸರ್ಟ್ ಮಾಡ್ತೀವಿ ನೋಡಿ, ಸೊ ಅದೊಂದು ರಿಕವರಿ ಪ್ಲೇಸ್ ಇಲ್ಲಿ ನಾವು ಮಾಡಬಹುದು ಅಂತ ಹೇಳ್ತಾ ಇರೋದು ಬೆಂಚ್ ಅಲ್ಲಿ, ಗೊತ್ತಾಯ್ತಾ? ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಫೈನಲ್ ಕವರ್ ಲೇಯರ್ ಅಂದ್ರೆ ಏನು? ಫೈನಲ್ ಕವರ್ ಲೇಯರ್ ಇಟ್ ಈಸ್ ಅಪ್ಲೈ ಟು ಎಂಟರ್ ಲ್ಯಾಂಡ್ ಫಿಲ್ ಸರ್ಫೇಸ್ ಆಫ್ಟರ್ ಆಲ್ ಲ್ಯಾಂಡ್ ಫಿಲ್ಲಿಂಗ್ ಆಪರೇಷನ್ಸ್ ಆರ್ ಕಂಪ್ಲೀಟ್. ಎಲ್ಲ ಆಪರೇಷನ್ಸ್ ಕಂಪ್ಲೀಟ್ ಆದ್ಮೇಲೆ ಇದನ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಶುವಲಿ ಕನ್ಸಿಸ್ಟ್ ಆಫ್ ಎನ್ಹಾನ್ಸ್ ದ ಸರ್ಫೇಸ್ ಡ್ರೈನೇಜ್, ಇಂಟರ್ಪ್ರೆಟ್ ಪರ್ಕ್ಯುಲೇಟಿಂಗ್ ವಾಟರ್ ಅಂಡ್ ಸಪೋರ್ಟ್ ದ ಸರ್ಫೇಸ್ ವೆಜಿಟೇಷನ್. ಯಾವುದೇ ತರ ಸರ್ಫೇಸ್ ವೆಜಿಟೇಷನ್ ಇದ್ರೆ, ಗಿಡಗಳು ಏನಾದ್ರು ಬೆಳೆಯೋಂಗಿದ್ರೆ ನೀವು ಅಲ್ಲಿ ಬೆಳೆಸ್ಕೋಬಹುದು. ಅಂದ್ರೆ ಅದು ಒಳಗಡೆಯಿಂದ ಹೊರಗಡೆ ಏನು ಬರದಂಗೆ ನೋಡ್ಕೋಬೇಕು ಅಷ್ಟೇ, ಗೊತ್ತಾಯ್ತಾ? 2 feet ಮಣ್ಣು ಇರುತ್ತೆ, ರೈಟ್? ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ವೆರಿ ಇಂಪಾರ್ಟೆಂಟ್, ಲೀಚೆಟ್ ಅಂತ ಬರುತ್ತೆ. ಲೀಚೆಟ್. ಸೊ ಲೀಚೆಟ್ ಅಂದ್ರೆ ಏನ್ ಸರ್? ಹೊಸ ವರ್ಡ್ ಇದೆಲ್ಲ. ಲೀಚೆಟ್ ಅಂದ್ರೆ ಈ ಸಾಲಿಡ್ ವೇಸ್ಟ್ ಇಂದ ನೀವು ಕಾಂಪ್ಯಾಕ್ಟ್ ಮಾಡ್ತೀರಾ, ಇಲ್ಲ ಏನೋ ಒಂದು ಮಾಡ್ತೀರಾ. ಸಾಲಿಡ್ ವೇಸ್ಟ್ ಕೆಳಗಡೆ ವಾಟರ್ ಫಾರ್ಮ್ ಅಲ್ಲಿ ಒಂದು ಲಿಕ್ವಿಡ್ ಬರುತ್ತೆ. ಆ ಲಿಕ್ವಿಡ್ ನೇ ನಾವು ಲೀಚೆಟ್ ಅಂತ ಕರಿತೀವಿ. ಲಿಕ್ವಿಡ್ ದಟ್ ಕಲೆಕ್ಟ್ಸ್ ಅಟ್ ದ ಬಾಟಮ್ ಆಫ್ ಲ್ಯಾಂಡ್ ಫಿಲ್ ಇಸ್ ನೋನ್ ಆಸ್ ಲೀಚೆಟ್, ಗೊತ್ತಾಯ್ತಾ? ಲ್ಯಾಂಡ್ ಫಿಲ್ ಕೆಳಗಡೆ ನಾವೇನು ಕಲೆಕ್ಟ್ ಮಾಡ್ತೀವಲ್ಲ ಅದನ್ನ ಲೀಚೆಟ್ ಲಿಕ್ವಿಡ್ ಅಂತ ಅಂತೀವಿ. ಸೊ ಇನ್ ಜನರಲ್ ಲೀಚೆಟ್ ಪರ್ಕ್ಯುಲೇಷನ್ ಆಫ್ ಪ್ರೆಸಿಪಿಟೇಷನ್ ಅಂದ್ರೆ ಮಳೆ ಬಂದಾಗ, ಅನ್ಕಂಟ್ರೋಲ್ಡ್ ರನ್ ಆಫ್ ಅಂದ್ರೆ ನೀರು ಜಾಸ್ತಿ ಬಂದಾಗ, ಅಂಡ್ ಇರಿಗೇಷನ್ ವಾಟರ್ ಇನ್ ಟು ದ ಲ್ಯಾಂಡ್ ಫಿಲ್. ಇರಿಗೇಷನ್ ವಾಟರ್ ಇದ್ರ ಒಳಗಡೆ ಬಂದಾಗ ಈ ತರ ಏನಂತಂದ್ರೆ ಲೀಚೆಟ್ ಲ್ಯಾಂಡ್ ಫಿಲ್ ಬಾಟಮ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ, ರೈಟ್? ಸೊ ಲೀಚೆಟ್ ಕ್ಯಾನ್ ಆಲ್ಸೋ ಇನ್ಕ್ಲೂಡ್ ವಾಟರ್ ಇನಿಷಿಯಲಿ ಕಂಟೈನ್ಡ್ ಇನ್ ದ ವೇಸ್ಟ್ ಆಸ್ ವೆಲ್ ಆಸ್ ಇನ್ಫಿಲ್ಟ್ರೇಟಿಂಗ್ ಗ್ರೌಂಡ್ ವಾಟರ್. ಅಂದ್ರೆ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಗ್ರೌಂಡ್. ಈಗ ಇದು ಗ್ರೌಂಡ್ ಲೆವೆಲ್
ಇಲ್ಲಿ ಗ್ರೌಂಡ್ ವಾಟರ್ ಟೇಬಲ್ ಇದೆ. ಸೊ ಇಲ್ಲಿ ನಿಮ್ ಲೀಚೆಟ್ ಇದ್ರೆ ಇಲ್ಲಿ ಒಳಗಡೆ ಹೋಗಿ ಜಾಯಿನ್ ಆಗೋ ಚಾನ್ಸಸ್ ಇರುತ್ತೆ, ಅದರಿಂದ ಕಂಟಾಮಿನೇಟೆಡ್ ವಾಟರ್ ಆಗೋ ಚಾನ್ಸಸ್ ಇರುತ್ತೆ. ಲೀಚೆಟ್ ಕಂಟೈನ್ಸ್ ವೆರೈಟಿ ಆಫ್ ಕೆಮಿಕಲ್ಸ್ derived from solubilization of material deposited in the landfill and from the products of chemicals and biochemical reactions occurring with the landfill ಅಂತ ಹೇಳ್ತಾ ಇರೋದು. ರೈಟ್, ಸಿಂಪಲ್ ಆಗಿ ಹೇಳೋದಂದ್ರೆ ಲ್ಯಾಂಡ್ಫಿಲ್ ಇದು ಲೀಚೇಟ್ ಒಂದು ಲಿಕ್ವಿಡ್ ಇರುತ್ತೆ, ಬಾಟಮ್ ಆಫ್ ದ ಲ್ಯಾಂಡ್ಫಿಲ್ ಅಲ್ಲಿ ಕಲೆಕ್ಟ್ ಆಗುತ್ತೆ. ಇದು ಕ್ವಶನ್ ಅಪಿಯರ್ ಆಗಿದೆ ತುಂಬಾ ಸಲ, ನೆನ್ಪಿಟ್ಕೊಳ್ಳಿ, ಇದು ಕೇಳ್ತಾರೆ ಕ್ವಶನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಲ್ಯಾಂಡ್ಫಿಲ್ ಗ್ಯಾಸ್ ಅಂತ ಬರುತ್ತೆ. ರೈಟ್, ಸೊ ಲ್ಯಾಂಡ್ಫಿಲ್ ಗ್ಯಾಸ್ ಅಂದ್ರೆ ಏನು ಸರ್? ಇದು ಗ್ಯಾಸ್ ಎಲ್ಲಿಂದ ಬರುತ್ತೆ? ಈಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಕೆಚ್ ಅಲ್ಲಿ ಇದೆ. ಈಗ ಇಲ್ಲಿ ನೀವು ಎಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡಿಬಿಟ್ರೆ ಇದ್ರ ಒಳಗಡೆ ಏನಾಗುತ್ತೆ, ಎರಡುದು ಏನಂತಂದ್ರೆ ಕಂಪೋಸ್ಟಿಂಗ್ ಟೈಪ್ ಸ್ಟಾರ್ಟ್ ಆಗುತ್ತೆ ಒಳಗಡೆ, ಅಂದ್ರೆ ಕೊಳೆಯೋಕೆ ಸ್ಟಾರ್ಟ್ ಆಗುತ್ತೆ ಸಾಲಿಡ್ ವೇಸ್ಟ್. ಸೊ ಅವಾಗ ಒಳಗಡೆ ಗ್ಯಾಸಸ್ ಫಾರ್ಮೇಶನ್ ಆಗೇ ಆಗುತ್ತೆ. ಸೊ ಆ ಗ್ಯಾಸಸ್ ಫಾರ್ಮೇಶನ್ ಏನಾಗುತ್ತೆ, ಅದನ್ನ ನಾವು ಏನಂತೀವಿ, ಅದನ್ನ ಕಲೆಕ್ಟ್ ಮಾಡ್ಬೇಕಾಗುತ್ತೆ, ಲ್ಯಾಂಡ್ಫಿಲ್ ಗ್ಯಾಸಸ್. ರೈಟ್, ಸೊ ಅದರಲ್ಲಿ ಮೇಜರ್ ಒನ್ ಇರೋದು ಮೀಥೇನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಲ್ಯಾಂಡ್ಫಿಲ್ ಗ್ಯಾಸಸ್ ಅಲ್ಲಿ ಮೇಜರ್ ಇರೋದು ಮೀಥೇನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಸೊ ದ ಪ್ರಿನ್ಸಿಪಲ್ ಪ್ರಾಡಕ್ಟ್ ಆಫ್ ಅನ್ಎರೋಬಿಕ್ ಡಿಕಂಪೋಸಿಷನ್, ಅರೋಬಿಕ್ ಅನರೋಬಿಕ್ ಮುಂದೆ ಬರುತ್ತೆ, ಡಿಕಂಪೋಸಿಷನ್ ಆಫ್ ಬಯೋಡಿಗ್ರೇಡಬಲ್ ಆರ್ಗಾನಿಕ್ ಫ್ರಾಕ್ಷನ್ ಆಫ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಎಟ್ ದ ಲ್ಯಾಂಡ್ಫಿಲ್ ಅಂತ ಹೇಳ್ತಾ ಇರೋದು. ಸೊ ಇದರಲ್ಲಿ ಇನ್ನೂ ಕಾಂಪೋನೆಂಟ್ಸ್ ಯಾವ್ಯಾವಿದೆ ಅಂದ್ರೆ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅಂಡ್ ಆಕ್ಸಿಜನ್, ಅಮೋನಿಯಾ ಅಂಡ್ ಟ್ರೇಸ್ ಆರ್ಗಾನಿಕ್ ಕಾಂಪೌಂಡ್ಸ್, ಇದೆಲ್ಲ ಬಂದ್ಬಿಟ್ಟು ಆ ಲ್ಯಾಂಡ್ಫಿಲ್ ಗ್ಯಾಸ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ. ಮೇಜರ್ ನೆನ್ಪಿಡೋದು ಇವೆರಡೆ, ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನ ನೀವು ನೆನ್ಪಿಡಿ ಸಾಕು, ಗೊತ್ತಾಯ್ತಾ? ಬೇರೆದು ಯಾವುದು ನೆನ್ಪಿಡೋದು ಬೇಕಾಗಿಲ್ಲ ಅಂತ ಅನ್ಕೋತೀನಿ ನಾನು, ಲ್ಯಾಂಡ್ಫಿಲ್ ಗ್ಯಾಸ್. ಸೊ ನೆಕ್ಸ್ಟ್ ಟಾಪಿಕ್, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಇಸ್ ಅ ಸೈಟ್ ಸೆಲೆಕ್ಷನ್ ಆಫ್ ಲ್ಯಾಂಡ್ಫಿಲ್. ಈಗ ಸೈಟ್ ಸೆಲೆಕ್ಷನ್ ಆಫ್ ಲ್ಯಾಂಡ್ಫಿಲ್, ಲ್ಯಾಂಡ್ಫಿಲ್ ಬಗ್ಗೆ ಗೊತ್ತಾಯ್ತು, ಲ್ಯಾಂಡ್ಫಿಲ್ ಸ್ವಲ್ಪ ಡೆಫಿನೇಷನ್ಸ್ ಗೊತ್ತಾಯ್ತು. ಈಗ ಸೈಟ್ ಸೆಲೆಕ್ಷನ್ ಆಫ್ ಲ್ಯಾಂಡ್ಫಿಲ್ ಅಲ್ಲಿ ನಾವು ಏನೇನು ಪಾಯಿಂಟ್ಸ್ ನ ಸೆಲೆಕ್ಟ್ ಮಾಡಬೇಕು, ಅದ್ರದ್ದು ಏನೇನು ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಏನಿದೆ ಅದ್ರ ಬಗ್ಗೆ ನೋಡೋಣ. ಸೊ ಸೈಟ್ ಸೆಲೆಕ್ಷನ್ ಅಲ್ಲಿ ಫ್ಯಾಕ್ಟರ್ಸ್ ದಟ್ ಮಸ್ಟ್ ಬಿ ಕನ್ಸಿಡರ್ ಇನ್ ಇವ್ಯಾಲ್ಯುಯೇಟಿಂಗ್ ದ ಪೊಟೆನ್ಶಿಯಲ್ ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ಸೈಟ್, ಗೊತ್ತಾಯ್ತಾ? ಸೊ ಒಂದ್ ಟ್ಯಾಬ್ಲೋ ಕಾಲಮ್ ಅಲ್ಲಿ ಫ್ಯಾಕ್ಟರ್ಸ್ ಇದೆ, ಇನ್ನೊಂದು ಟ್ಯಾಬ್ಲೋ ಕಾಲಮ್ ಅಲ್ಲಿ ರಿಮಾರ್ಕ್ಸ್ ಇದೆ. ಸೊ ಅದು ಯೂಸ್ ಏನೇನಿದೆ ಅಂತ. ಈಗ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫಸ್ಟ್ ಫ್ಯಾಕ್ಟರ್ ಅವೈಲೇಬಲ್ ಲ್ಯಾಂಡ್ ಏರಿಯಾ. ಈಗ ಅವೈಲೇಬಲ್ ಲ್ಯಾಂಡ್ ಎಷ್ಟಿದೆ ನಮ್ಮ ಲ್ಯಾಂಡ್ ಫಿಲ್ ಸಾಲಿಡ್ ವೇಸ್ಟ್ ನ ಡಂಪ್ ಮಾಡೋಕೆ? ಸೈಟ್ ಶುಡ್ ಹ್ಯಾವ್ ಎ ಯೂಸ್ಫುಲ್ ಲೈಫ್ ಆಫ್ ಮೋರ್ ದನ್ 1 year ಮಿನಿಮಮ್ ವ್ಯಾಲ್ಯೂ, ಅಂದ್ರೆ ಆ ಲ್ಯಾಂಡ್ 1 ವರ್ಷ ಒಳಗೆ 1 ವರ್ಷ ಸಾಲಿಡ್ ವೇಸ್ಟ್ ಆಗಷ್ಟು ಸ್ಪೇಸ್ ಇರಬೇಕು. ರೈಟ್, ಯೂಸ್ಫುಲ್ ಲೈಫ್ ಅಂದ್ರೆ 1 ವರ್ಷ, ಮಿನಿಮಮ್ 1 ವರ್ಷ ಆ ಸಾಲಿಡ್ ವೇಸ್ಟ್ ನೀವು ಡಂಪ್ ಮಾಡುವ ಅಷ್ಟು ಕೆಪಾಸಿಟಿ ಇರಬೇಕು. ಆ ತರ ನೀವು ಸೈಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವುದಕ್ಕೆ? ಲ್ಯಾಂಡ್ಫಿಲ್ ಸೈಟ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫ್ಯಾಕ್ಟರ್ ಹಾಲ್ ಡಿಸ್ಟೆನ್ಸ್. ಹಾಲ್ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಒಂದು ಕಡೆಯಿಂದ ಇನ್ನೂ ಒಂದು ಪಾಯಿಂಟ್ಗೆ ಏನು ಟ್ರಾನ್ಸ್ಫರ್ ಮಾಡ್ತೀವಿ, ರೈಟ್? ಸೊ ಎ ಪಾಯಿಂಟ್ ಟು ಬಿ ಪಾಯಿಂಟ್ ನಾವೇನು ಟ್ರಾನ್ಸ್ಫರ್ ಮಾಡ್ತೀವಿ ಸಾಲಿಡ್ ವೇಸ್ಟ್ ನ, ಅದನ್ನ ಹಾಲಿಂಗ್ ಡಿಸ್ಟೆನ್ಸ್ ಅಂತ ಅಂತೀವಿ. ಸೊ ಅದನ್ನ ಲೆಂತ್ ಆಫ್ ದಿ ಹಾಲ್ ಸಿಗ್ನಿಫಿಕೆಂಟ್ಲಿ ಎಫೆಕ್ಟ್ ದ ಓವರ್ ಆಲ್ ಡಿಸೈನ್ ಇನ್ ದ ಆಪರೇಷನ್ ಅಂಡ್ ವಿಲ್ ಹ್ಯಾವ್ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ದ ಆಪರೇಟಿಂಗ್ ಕಾಸ್ಟ್. ನೋಡಿ, ಎಷ್ಟು ಡಿಸ್ಟೆನ್ಸ್ ಜಾಸ್ತಿ ಆಯ್ತು ಅಷ್ಟು ಆಪರೇಟಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಎಷ್ಟು ಡಿಸ್ಟೆನ್ಸ್ ಕಮ್ಮಿ ಆಯ್ತು ಅಷ್ಟು ಆಪರೇಟಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ. ಬಟ್ ನಾವು ಹತ್ರ ಇಡೋದು ತುಂಬಾ ಕಷ್ಟ ಇದೆ, ಯಾಕಂದ್ರೆ ರೆಸಿಡೆನ್ಷಿಯಲ್ ಏರಿಯಾ ಹತ್ರ ಲ್ಯಾಂಡ್ ಫಿಲ್ ಮಾಡೋದು ತುಂಬಾ ಕಷ್ಟ ಇರುತ್ತೆ, ಯಾಕೆಂದ್ರೆ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಸೊ ಆಪರೇಟಿಂಗ್ ಕಾಸ್ಟ್ ಒಂದೊಂದ್ಸಲ ಜಾಸ್ತಿ ಆದ್ರೂ ಪರವಾಗಿಲ್ಲ, ಅವರು ಹಾಲ್ ಡಿಸ್ಟೆನ್ಸ್ ಅಂದ್ರೆ ಡಿಸ್ಟೆನ್ಸ್ ಮಿನಿಮಮ್ ಆಗಿ ಕಮ್ಮಿ ಇಡೋಕೆ ನಾವು ಟ್ರೈ ಮಾಡಬೇಕು, ಮಿನಿಮಮ್. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಥರ್ಡ್ ಫ್ಯಾಕ್ಟರ್ ಸಾಯಿಲ್ ಕಂಡೀಷನ್ ಅಂಡ್ ಟೋಪೋಗ್ರಫಿ. ಆ ಏರಿಯಾದಲ್ಲಿ ಸಾಯಿಲ್ ಯಾವ ಟೈಪ್ ಇದೆ ಅದನ್ನ ನಾವು ನೋಡ್ಕೋಬೇಕು, ರೈಟ್? ಅದರಿಂದ ಫ್ಯೂಚರ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಸಾಯಿಲ್ಗೆ ಅಥವಾ ಗ್ರೌಂಡ್ ವಾಟರ್ ಟೇಬಲ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅದನ್ನ ನಾವು ಚೆಕ್ ಮಾಡಬೇಕಾಗುತ್ತೆ. ಕವರಿಂಗ್ ಮಟೀರಿಯಲ್ ಮಸ್ಟ್ ಬಿ ಅವೈಲೇಬಲ್ ಎಟ್ ದ ನಿಯರ್ ಆರ್ ನಿಯರ್ ದ ಸೈಟ್, ರೈಟ್? ಅಟ್ ಆರ್ ನಿಯರ್ ದ ಸೈಟ್ ಅಂದ್ರೆ ಸೈಟ್ ಅಲ್ಲೇ ಇರಬೇಕು ಮಣ್ಣು, ಆ ಮಣ್ಣನ್ನ ನಾವು ಯೂಸ್ ಮಾಡಕ್ ಬರಬೇಕು, ರೈಟ್? ಕವರಿಂಗ್ ಮಟೀರಿಯಲ್ ಬೇಕು ತಾನೆ ನಮ್ಗೆ ಕವರ್ ಮಾಡೋಕೆ. ಈಗ ಸಾಲಿಡ್ ವೇಸ್ಟ್ ನ ನೀವು ಪ್ಲೇಸ್ ಮಾಡಿದಾಗ ಈ ತರ ಇರುತ್ತೆ ಅಂತ ನಾನು ಹೇಳಿದ್ದೆ, ರೈಟ್? ಸೊ ಇವೇನು ಡೈಲಿ ಸೇಲ್ಸ್ ಮಾಡ್ತಿರಲ್ಲ ಅದ್ರದ್ದು ಕವರಿಂಗ್ ಮಾಡೋಕೆ ನಿಮ್ಗೆ ಮಣ್ಣು ಬೇಕು ತಾನೆ. ಸೊ ಅದು ಆ ಸೈಟ್ ಅಲ್ಲೇ ಇರಬೇಕು, ಮತ್ತು ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಯಾವುದೇ ಬೇಡಬೋ, ರೈಟ್? ಬೇಕಾಗಬಾರ್ದು ಅಂತ ಕಡೆ ಇರಬೇಕು ಆ ಸೈಟ್. ಓಕೆ, ನೆಕ್ಸ್ಟ್
ಸರ್ಫೇಸ್ ವಾಟರ್ ಹೈಡ್ರಾಲಜಿ, ರೈಟ್. ಸರ್ಫೇಸ್ ವಾಟರ್ ಹೈಡ್ರಾಲಜಿ ಅಂದ್ರೆ ಈ ಲ್ಯಾಂಡ್ ಫಿಲ್ ಇಂದ ಏನಾದರೂ ಡ್ರೈನೇಜ್ ರಿಕ್ವೈರ್ಮೆಂಟ್ಸ್ ಇದೆ, ಇಂಪ್ಯಾಕ್ಟ್ಸ್ ಆನ್ ಡ್ರೈನೇಜ್ ರಿಕ್ವೈರ್ಮೆಂಟ್. ಮಳೆ ಬಂದ್ರೆ ಏನಾಗುತ್ತೆ, ಮಳೆ ಜಾಸ್ತಿ ಬಂದ್ರೆ ಏನಾಗುತ್ತೆ, ಆಯ್ತಾ. ಸೊ ಮಳೆ ಜಾಸ್ತಿ ಬಂದಾಗ ನೀರು ಎಲ್ಲೆಲ್ಲ ಹೋಗುತ್ತೆ, ಏನೇನಿಲ್ಲ ಅದ್ರ ಬಗ್ಗೆ ನೀವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಸ್ಟಡಿ ಮಾಡಬೇಕಾಗುತ್ತೆ, ಕನ್ಸಿಡರ್ ಮಾಡಬೇಕಾಗುತ್ತೆ. ಜಿಯೋಲಜಿ ಅಂಡ್ ಹೈಡ್ರಾಲಜಿ ಕಂಡೀಷನ್, ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಲ್ಯಾಂಡ್ ಫಿಲ್ ಸೈಟ್, ಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಸೈಟ್ ಪ್ರಿಪರೇಷನ್. ಈಗ ಜಿಯೋಲಜಿ ಅಂತಂದ್ರೆ ಯಾವ ಟೈಪ್ ಆಫ್ ಸ್ಟೋನ್ಸ್ ಇದೆ, ಯಾವ ಟೈಪ್ ಆಫ್ ಸಾಯಿಲ್ ಇದೆ, ಅದರದ್ದು ಪರ್ಕ್ಯುಲೇಷನ್ ಎಷ್ಟಿದೆ, ಪರ್ಮ್ಯಾಬಿಲಿಟಿ ಎಷ್ಟಿದೆ, ಆಯ್ತಾ. ಸ್ಯಾಚುರೇಟೆಡ್ ಪಾಯಿಂಟ್ ಏನಿದೆ, ಎಷ್ಟು ಬೇಗ ನೀರನ್ನ ಹಿಡ್ಕೊಳ್ಳುತ್ತೆ, ಎಷ್ಟು ಬೇಗ ನೀರು ಕೆಳಗಡೆ ಹೋಗುತ್ತೆ, ಇದನ್ನೆಲ್ಲ ನೋಡ್ಬೇಕಾಗುತ್ತೆ, ಗೊತ್ತಾಯ್ತಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಕ್ಲೈಮೆಟಿಕ್ ಕಂಡೀಷನ್. ಈಗ ಕ್ಲೈಮೆಟಿಕ್ ಕಂಡೀಷನ್ ಅಲ್ಲಿ ಪ್ರಾವಿಷನ್ ಮಸ್ಟ್ ಬಿ ಮೇಡ್ ಫಾರ್ ದ ವೆಟ್ ವೆದರ್ ಆಪರೇಷನ್, ಆಯ್ತಾ. ವೆಟ್ ವೆದರ್ ಆಪರೇಷನ್ ಇಸ್ ಆ ತರ ನಾವು ಮೇಂಟೈನ್ ಮಾಡಬೇಕು ವೆಟ್ ವೆದರ್ ಆಪರೇಷನ್, ರೈಟ್. ಸೊ ಕ್ಲೈಮೆಟಿಕ್ ಕಂಡೀಷನ್ ಆ ತರ ಇರಬೇಕು. ನೆಕ್ಸ್ಟ್ ಲೋಕಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ಅಂದ್ರೆ ಈ ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಏನೇನು ನಾಯ್ಸ್ ಆಗುತ್ತೆ, ಓಡರ್ ಅಂದ್ರೆ ವಾಸನೆ, ಎಸ್ಥೆಟಿಕ್, ಆಯ್ತಾ, ನೀಟ್ ಆಗಿರೋದಿಲ್ಲ, ಕಂಟ್ರೋಲ್ ಆಪರೇಷನ್ಸ್, ಇವೆಲ್ಲ ಚೆಕ್ ಮಾಡ್ಬೇಕು ನೀವು. ಲೋಕಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ಅಂದ್ರೆ ಈ ಲ್ಯಾಂಡ್ ಫಿಲ್ ಇಂದ ಬೇರೆ ಯಾರಿಗೂ ತೊಂದರೆ ಆಗ್ಬಾರ್ದು, ಯಾವುದೇ ಒಂದು ರೆಸಿಡೆನ್ಷಿಯಲ್ ಏರಿಯಾಗೆ, ಯಾವುದೇ ಒಂದು ಕೆಲಸಕ್ಕೆ ಅಡ್ಡಿ ಆಗ್ಬಾರ್ದು, ಆ ತರ ಅದನ್ನ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ತರ ನಾವು ಡಿಸ್ಪೋಸ್ ಆಫ್ ಮಾಡಬೇಕು. ದೆನ್ ಅಲ್ಟಿಮೇಟ್ ಯೂಸ್ ಆಫ್ ದಿ ಸೈಟ್. ನೆಕ್ಸ್ಟ್ ಅಲ್ಟಿಮೇಟ್ ಯೂಸ್ ಆಫ್ ದಿ ಸೈಟ್. ಸೊ ಅಲ್ಟಿಮೇಟ್ ಯೂಸ್ ಆಫ್ ದಿ ಸೈಟ್ ಅಂದ್ರೆ ಇಟ್ ಎಫೆಕ್ಟ್ ದ ಲಾಂಗ್ ಟರ್ಮ್ ಮ್ಯಾನೇಜ್ಮೆಂಟ್ ಬೈ ಅವರ್ ಸೈಟ್ಸ್. ಸೊ ಎಷ್ಟು ಯೂಸ್ ಆಗುತ್ತೆ, 1 ವರ್ಷ 2 ವರ್ಷ 3 ವರ್ಷ, ಅದಾದ್ಮೇಲೆ ಕ್ಲೋಸ್, ರೈಟ್. ಸೊ ಅದಾದ್ಮೇಲೆ ಮತ್ತೆ ಬೇರೆ ಸೈಟ್ ನೋಡ್ಬೇಕಾಗುತ್ತೆ, ಎಷ್ಟು ವರ್ಷ ಯೂಸ್ ಮಾಡ್ಬೋದು ಅದನ್ನು ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕು. ಲೊಕೇಶನ್ ರೆಸ್ಟ್ರಿಕ್ಷನ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಈಗ ರೆಸ್ಟ್ರಿಕ್ಷನ್ಸ್ ಯಾಕಿರುತ್ತೆ ನೋಡಿ, ಲ್ಯಾಂಡ್ ಫಿಲ್ಸ್ ಅಲ್ಲಿ ನಿಯರ್ ಏರ್ಪೋರ್ಟ್, ಫ್ಲಡ್ ಪ್ಲೇನು, ವೆಟ್ ಲ್ಯಾಂಡ್ಸ್, ಏರಿಯಾಸ್ ವಿತ್ ನೋನ್ ಫಾಲ್ಟ್ಸ್ ಇನ್ ಸಿಸ್ಮಿಕ್ ಇಂಪ್ಯಾಕ್ಟ್ ಝೋನ್ ಅಂಡ್ ಇನ್ ಅನ್ಸ್ಟೇಬಲ್ ಏರಿಯಾಸ್, ಈ ತರ ಎಲ್ಲ ಸೈಟ್ಸ್ ಗಳಿದ್ರೆ ನಾವು ತುಂಬಾ ಕಷ್ಟ ಆಗುತ್ತೆ. ಏರ್ಪೋರ್ಟ್ ಹತ್ರ ಮಾಡಿದ್ರೆ ಪ್ರಾಣಿ ಪಕ್ಷಿಗಳು ಓಡಾಡ್ತಾ ಇರುತ್ತೆ, ಸೊ ಅದು ಏರ್ಪೋರ್ಟ್ಗೆ ತೊಂದರೆ ಆಗುತ್ತೆ. ವೆಟ್ ಲ್ಯಾಂಡ್ಸ್ ಇದ್ರೆ ನೀರಿಗೆ ಸೇರ್ಕೊಳ್ಳೋ ಚಾನ್ಸ್ ಇರುತ್ತೆ, ಗೊತ್ತಾಯ್ತಾ. ಸಿಸ್ಮಿಕ್ ಇತ್ತಂತಂದ್ರೆ ಅದೆಲ್ಲ ಏನಂತಂದ್ರೆ ಒನ್ ಟೈಪ್ ಆಫ್ ಡೇಂಜರ್ ಇರುತ್ತೆ, ರೈಟ್. ಸೊ ಈ ಪಾಯಿಂಟ್ಸ್ ಕನ್ಸಿಡರ್ ಮಾಡಬೇಕು, ಸೆಲೆಕ್ಟ್ ಮಾಡುವಾಗ ಇದನ್ನು ನೋಡ್ಕೋಬೇಕು. ಸೈಟ್ ಎಕ್ಸೆಸ್. ಸೈಟ್ ಎಕ್ಸೆಸ್ ಅಂತಂದ್ರೆ ಎಷ್ಟು ದೂರ ಇದೆ, ಆಮೇಲೆ ಎಲ್ಲಿದೆ, ಯಾವ ಪಾಯಿಂಟ್ ಅಲ್ಲಿ ಇದೆ. ಆಸ್ ದ ನಂಬರ್ ಆಫ್ ಆಪರೇಟಿಂಗ್ ಲ್ಯಾಂಡ್ ಫಿಲ್ಸ್ ಕಂಟಿನ್ಯೂ ಟು ಡಿಕ್ರೀಸ್, new landfills that are sites are increasing in size because land areas of suitable size are not readily available near the existing developed roadways and cities. ನಿಮ್ಗೆ ಗೊತ್ತಿದೆ, ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಇದೆ, ಬೆಂಗಳೂರು ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಅಲ್ಲಿ ಎಷ್ಟು ತೊಂದರೆ ಇದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಡಿಸ್ಪೋಸ್ ಮಾಡೋದು. ಒಂದ್ಸಲ ನೀವು ಗೂಗಲ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸೈಟ್ಸ್ ಇದೆ, ಎಷ್ಟು ತೊಂದರೆ ಆಗ್ತಿದೆ, ಎಷ್ಟೊಂದು ಕಸನ ವಿಲೇವಾರಿ ಮಾಡದೆ ಹಂಗೆ ಇಟ್ಟಿದ್ದಾರೆ. ಯಾಕೆಂದ್ರೆ ಸ್ಪೇಸೇ ಇಲ್ಲ, ಸ್ಪೇಸ್ ಇದ್ರೆ ಕಲೆಕ್ಟ್ ಮಾಡೋರೇ ಇಲ್ಲ, ಕಲೆಕ್ಟ್ ಮಾಡಿದ್ರೆ ಸ್ಪೇಸ್ ಇಲ್ಲ. ಸೊ ಈ ತರ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಸೊ ಯಾಕೆಂದ್ರೆ ಇದು ಜನರೇಷನ್, ರೈಟ್. ಸೊ ಪಾಪ್ಯುಲೇಷನ್ ಜನರೇಷನ್, ವೇಸ್ಟ್ ಜನರೇಷನ್ ಜಾಸ್ತಿ ಆಗ್ತಿದೆ, ಅದಕ್ಕೆ ಗೊತ್ತಾಯ್ತಾ. ಸೊ ದಿಸ್ ಈಸ್ ಅಬೌಟ್ ದ ಸೈಟ್ ಸೆಲೆಕ್ಷನ್ ಆಫ್ ಲ್ಯಾಂಡ್ ಫಿಲ್ ಸೈಟ್. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಹ್ಯಾವ್ ಎನಿ ಟೈಪ್ ಆಫ್ ಡೌಟ್, ಪ್ಲೀಸ್ ಕಮೆಂಟ್ ಮೀ ಇನ್ ದ ಕಮೆಂಟ್ ಬಾಕ್ಸ್ so that I can reply for that question if you have any doubt, right. I hope I have given the correct information regarding this today's class. If you have any doubt, please you can message me in the Telegram also, right. Thank you. We will meet in the next class. Thank you so much.